ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸಂಜೆಯ ಶುಭಾಶಯಗಳು. ಈ ದಿನ 10ನೇ ತರಗತಿಯ ಪಾಠ ಬೋಧನೆಯಲ್ಲಿ ತಾತ್ವಿಕ ವಿಭಾಗದಲ್ಲಿ 2ನೇ ಪಾಠ ವಾಲಿಬಾಲ್. ವಾಲಿಬಾಲ್ಗೆ ಸಂಬಂಧಿಸಿದಂತೆ ನಾವು ಇವತ್ತು ಪಾಠವನ್ನ ಮಾಡಲಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಈಗಾಗಲೇ 8 ಮತ್ತು 9ನೇ ತರಗತಿಯಲ್ಲಿ ವಾಲಿಬಾಲ್ ಪಾಠದ ಬಗ್ಗೆ ಅಧ್ಯಯನವನ್ನ ಮಾಡಿಕೊಂಡು ಬಂದಿದ್ದೀನಿ. ಹಾಗಾದ್ರೆ ಈಗ ವಾಲಿಬಾಲ್ ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಅಂತ ಯಾರಾದ್ರೂ ಹೇಳ್ತೀರಾ? ಹೇಳಿ ಕವಿತಾ ಅವರೇ. ವೆರಿ ಗುಡ್. ವಾಲಿಬಾಲ್ ಆಟವನ್ನ ಅಮೆರಿಕ ದೇಶದಲ್ಲಿ ಕಂಡುಹಿಡಿದಿದ್ದಾರೆ. ಕೂತ್ಕೊಳ್ಳಿ. ಯಾರು ಕಂಡುಹಿಡಿದಿದ್ದಾರೆ ಅಂತ ಹೇಳಿ ಉಳಿದ ಕಡೆ ಯಾರಾದ್ರೂ ಹೇಳ್ತೀರಾ? ನೀವು ಕೈ ಎತ್ತಿದ್ರೆ ನಾವು ಕೇಳ್ತೀವಿ, ನೀವು ನಾವು ಹೇಳ್ಬೋ ಪ್ರವೀಣ್ ಅವ್ರು ಹೇಳಿ ಅಂತ. ಮತ್ತೆ ಕೂತ್ಕೊಳ್ಳಿ. ಡಾಕ್ಟರ್ ವಿಲಿಯಂ ಜಿ ಮಾರ್ಗನ್ ಅವರು ಈ ಆಟವನ್ನ ಕಂಡುಹಿಡಿದ್ದಾರೆ. ಇದು ಅಮೆರಿಕ ದೇಶದಲ್ಲಿ ಡಾಕ್ಟರ್ ವಿಲಿಯಂ ಜಿ ಮಾರ್ಗನ್ ಅವರಿಂದ ಸಂಶೋಧನೆಗೆ ಒಳಪಟ್ಟಿದೆ. ಅದಾದ ನಂತರದಲ್ಲಿ ಈ ಒಂದು ಆಟವನ್ನ ಆಡಲಿಕ್ಕೆ ಒಂದು ಮೈದಾನದ ಅವಶ್ಯಕತೆ ಇರುತ್ತೆ. ಅದನ್ನು ನೀವು 8ನೇ ತರಗತಿ ಕಲಿತೀವಿ. ಹಾಗಾದ್ರೆ ಆ ಮೈದಾನದ ಉದ್ದ ಎಷ್ಟಿರ್ಬೋದು ಅಂತ ಯಾರಾದ್ರೂ ಹೇಳ್ತೀರಾ? ಹೇಳೋಣ. ಉದ್ದ ಎಷ್ಟಿದೆ? 18 ಮೀಟರ್ಗಳ ಉದ್ದವನ್ನ ವಾಲಿಬಾಲ್ ಮೈದಾನ ಹೊಂದಿದೆ. ಅದಾದ ನಂತರದಲ್ಲಿ ಅಗಲ ಎಷ್ಟು ಮೀಟರ್ ಇದೆ ಅಂತ ಯಾರಾದ್ರೂ ಹೇಳ್ತೀರಾ? ಪರವಾಗಿಲ್ಲ, ಎಲ್ಲ ಬಹಳ ಚೆನ್ನಾಗಿ ಓದ್ಕೊಂಡು ಬಂದಿದ್ದೀರಿ. ಹೇಳಿ. 9 ಮೀಟರ್ ಅಗಲವನ್ನ ಹೊಂದಿದೆ. ಇಲ್ಲಿ ವಾಲಿಬಾಲ್ ನಲ್ಲಿ ಬಹುಮುಖ್ಯವಾಗಿ ಇಟ್ಕೊಳ್ಳಿ 18 ಮೀಟರ್ಗಳ ಉದ್ದ ಮತ್ತು 9 ಮೀಟರ್ಗಳ ಅಗಲ ಇರತಕ್ಕಂಥ ಮೈದಾನದಲ್ಲಿ ಆಟವನ್ನು ಆಡ್ತಾರೆ. ಆಟ ಆಡೋದಕ್ಕೆ ಮೈದಾನ ಸಿದ್ಧ ಆಯಿತು. ಅದಾದ ನಂತರದಲ್ಲಿ ಏನೆಲ್ಲ ಪರಿಕರಗಳು ಬೇಕು ಅಂತ ಯಾರಿಗಾರು ಗೊತ್ತಿದೆಯಾ? ಆಟ ಆಡೋದಕ್ಕೆ ಪರಿಕರಗಳು ಏನ್ ಬೇಕಪ್ಪ? ಒಬ್ಬೊಬ್ರು ಒಂದೊಂದು ಹೇಳಿ. ಏನ್ ಬೇಕಪ್ಪ ಚಿನ್ನು? ವಾಲಿಬಾಲ್ ಆಟ ಆಡಕ್ಕೆ ನಾನು ಮೈದಾನಕ್ಕೆ ಬಂದಿದ್ದೀನಿ, ಏನ್ ಬೇಕು? ಒಂದು ಹೇಳಪ್ಪ ಸಾಕು. ನಟ್ ಇರಬೇಕು, ವಾಲಿಬಾಲ್ ಇರಬೇಕು, ಮತ್ತೆ ಆಟಗಾರ ಇರಬೇಕು. ಆಮೇಲೆ ಕೂತ್ಕೊಳ್ಳಿ. ಮತ್ತೆ ಬಾಲ್ ಹೇಳ್ತಾವ. ಬಾಲ್ ಇದೆ, ನಟ್ ಇದೆ, ಆಟಗಾರ ಇದ್ದಾರೆ, ಮೈದಾನವೂ ಕೂಡ ಇದೆ. ಮತ್ತೆ ಬೇಕು? ಕಂಬಗಳು ಬೇಕು. ವೆರಿ ಗುಡ್. ಆಮೇಲೆ ಆಟ ಆಡ್ಸೋದಕ್ಕೆ ಆಟಗಳು ಬೇಕು, ಕ್ರೀಡಾಧಿಕಾರಿಗಳು ಬೇಕು ಅಲ್ವಾ? ಒಂದು ವಾಲಿಬಾಲ್ ಆಟವನ್ನು ನಾವು ಆಡಬೇಕು ಅಂತಂದ್ರೆ ಮಿನಿಮಮ್ ಒಂದು ಮೈದಾನ ಇರಬೇಕು, 2 ಕಂಬಗಳು ಇರಬೇಕು, ಒಂದು ನಟ್ ಇರಬೇಕು, ಅದು ಕಟ್ಟಕ್ಕೆ ಆಂಟೆನಾ ಇರಬೇಕು, ಒಂದು ಬಾಲ್ ಬೇಕು, ಆಟ ಆಡೋದಕ್ಕೆ ಆಟಗಾರರು ಇರಬೇಕು, ಅದನ್ನು ಆಟ ಆಡಿಸೋದಕ್ಕೆ ಕ್ರೀಡಾಧಿಕಾರಿಗಳು ಇರಬೇಕು. ಹಾಗಾದ್ರೆ ಒಂದು ತಂಡದಲ್ಲಿ ಒಟ್ಟು ಆಟಗಾರರ ಸಂಖ್ಯೆ ಎಷ್ಟಿರುತ್ತೆ? ಹೇಳಪ್ಪ ಯುವರಾಜ. ಮೇನ್ ಒಂದು ತಂಡದಲ್ಲಿ 12 ಜನ ಆಟಗಾರರು ಇರ್ತಾರೆ. ಮೇನು 6, ಬದಲಿ ಆಟಗಾರರು. ಈ ರೀತಿಯಾಗಿ ನಾವು ಈ ಹಿಂದಿನ ತರಗತಿಗಳಲ್ಲಿ ಆಟದ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಕೌಶಲ್ಯಗಳಿರ್ತವೆ. ಯಾವ್ಯಾವ ಕೌಶಲ್ಯಗಳಿರ್ತವೆ? ಯಾರು ಹೇಳ್ತೀರಿ? ಒಂದು ಹೇಳಿ. ಒಂದು ಕೌಶಲ್ಯ ಸರ್ವಿಸ್ ಮಾಡೋದು, ಆಮೇಲೆ ಬ್ಲಾಕಿಂಗ್, ಆಮೇಲೆ ಸ್ಮ್ಯಾಶ್ ಮಾಡೋದು, ಆಮೇಲೆ ಸಾಕು. ವೆರಿ ಗುಡ್. ಬಹಳ ಚೆನ್ನಾಗಿ ನೀವು ಪಾಠಕ್ಕೆ ಸಿದ್ಧರಾಗಿ ಬಂದಿದ್ದೀರಿ. ಕೂತ್ಕೊಳ್ಳಿ. ನಾನು ನಿಮಗೆ ಸಿದ್ಧತೆ ಮಾಡ್ಕೊಂಡ್ಬರ್ತಿದ್ದೆ. 8 ಮತ್ತು 9ನೇ ತರಗತಿಯಲ್ಲಿ ಇರ್ತಕ್ಕಂಥ ಪಾಠವನ್ನು ಓದ್ಕೊಂಡ್ಬರಿ, ಆನಂತರ ಪಾಠವನ್ನು ನಾನು ಆರಂಭ ಮಾಡ್ತೀನಿ ಅಂತ ಬಹಳ ಚೆನ್ನಾಗಿ ನೀವು ಅಚ್ಚುಕಟ್ಟಾಗಿ ಏನ್ ಮಾಡ್ಕೊಂಡಿದ್ದೀರಿ, ಕಲ್ತ್ಕೊಂಡು ಬಂದಿದ್ದೀರಿ. ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಮ ವಾಲಿಬಾಲ್ ಪಾಠದ ಕಲಿಕಾಂಶದಲ್ಲಿ ಮೊದಲನೇದಾಗಿ ರಾಷ್ಟ್ರ ಮಟ್ಟದ ಆಟಗಾರರ ಪರಿಚಯ ಇದೆ. ಆನಂತರ ಅಂತಾರಾಷ್ಟ್ರ ಮಟ್ಟದ ಆಟಗಾರರ ಪರಿಚಯದ ಬಗ್ಗೆ ಇವತ್ತು ನೀವು ತಿಳ್ಕೊಳ್ಳೋದಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ನೀವು ಒಂದು ಸಣ್ಣದಾದಂಥ ಒಂದು ಕಥೆಯನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಚಿಕ್ಕಮಗಳೂರು ಹತ್ರ ಒಂದು ಹಳ್ಳಿ ಇದೆ, ಗುಡ್ಡೆಹಳ್ಳಿ ಅಂತೇಳಿ, ಬಹಳ ಇಂಟೀರಿಯರ್ ಪ್ಲೇಸ್. ಅಲ್ಲಿ ಒಂದು ಮಗು ಜನನವಾಗುತ್ತೆ. ಆ ಮಗುವಿಗೆ 2 ಕಣ್ಣುಗಳು ಕೂಡ ಇರಲಿಲ್ಲ.
ಅವ್ರ ತಂದೆ ಮತ್ತು ತಾಯಿ ಬಹಳ ಸಣ್ಣ ವಯಸ್ಸಲ್ಲೇ ತೀರ್ಕೊಳ್ತಾರೆ. ಮಗುಗೆ ಕಣ್ಣು ಕಾಣೋದಿಲ್ಲ. ಅಜ್ಜಿಯ ಜೊತೆಯಲ್ಲಿ ಬೆಳೀತದೆ ಮಗು. ಅಜ್ಜಿಗೆ ಕಿವಿ ಕೇಳೋದಿಲ್ಲ, ಮಾತು ಬರೋದಿಲ್ಲ. ಅಂತ ಅಜ್ಜಿಯೊಟ್ಟಿಗೆ ಆ ಮಗು ಬೆಳೀತದೆ. ಕಾಲಾನಂತರದಲ್ಲಿ ಬೆಳೀತಾ 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 ಅದು ಮಗು ಒಂದು ಅಂಧರ ಶಾಲೆಗೆ ಸೇರುತ್ತೆ. ಅದು ಹೆಣ್ಣು ಮಗು. ಅಂಧರ ಶಾಲೆ ಅಂದ್ರೆ ಕುರುಡರ ಶಾಲೆಗೆ ಸೇರ್ಕೊಳ್ಳುತ್ತೆ. ತದನಂತರದಲ್ಲಿ ಆ ಮಗುಗೆ ಒಬ್ಬರು ದೈಹಿಕ ಶಿಕ್ಷಕರ ಪ್ರೇರಣೆಯಿಂದ ಅವರಿಗೆ ಕ್ರೀಡೆಯಲ್ಲಿ ಆಸಕ್ತಿ ಬಂತು. ಆ ಕ್ರೀಡೆಯಲ್ಲಿ ಆಸಕ್ತಿ ಬಂದ ನಂತರದಲ್ಲಿ ಅವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸ್ತಾರೆ. 1500 ಮೀಟರ್ ಓಟದಲ್ಲಿ ಅವರು ಪ್ರಶಸ್ತಿಯನ್ನ ಗಳಿಸ್ತಾರೆ. ಇವತ್ತು ಪ್ಯಾರಿಸ್ನಲ್ಲಿ ಏನ್ ನಡೀತಾ ಇದೆ, ಆ ಪ್ಯಾರಿಸ್ನಲ್ಲಿ ಅಂಧರ ಓಟದ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸಿದ್ದಾರೆ. ಅವರು ಚಿಕ್ಕಮಗಳೂರು ಜಿಲ್ಲೆಯವರು. ಅವರ ಹೆಸರು ರಕ್ಷಿತಾ ರಾಜು ಅಂತೇಳಿ. ಅವರನ್ನ ನಮ್ಮ ಶ್ರೀ ತಳಪಾಡು ಜಗದ್ಗುರು ವಿದ್ಯಾಸಂಸ್ಥೆ ಕಳೆದ ಬಾರಿ ಇಲ್ಲಿ ಯಾರು ಕ್ರೀಡಾಕೂಟಕ್ಕೆ ಬಂದಿದ್ರಿ? ನೀವು ನೋಡಿದಿರಿ, ಅವು ಹೆಣ್ಮಗಳು ನೋಡಿದಿರಲ್ವಾ, ರಕ್ಷಿತಾ ರಾಜು ಅಂತೇಳಿ. ಈ ನೀತಿಕತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮಲ್ಲಿ ಒಂದು ಛಲ ಮಾಡ್ತಕ್ಕಂಥ ಮನಸ್ಸಿದ್ರೆ ನಾವು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಬಹುದು ಅನ್ನೋದು. ಆ ಮಗುವಿಗೆ ಕಣ್ಣು ಸರಿ ಕಾಣೋದಿಲ್ಲ. 90% ಆ ಹುಡುಗಿಗೆ ಕಣ್ಣು ಕಾಣೋದಿಲ್ಲ. ಆ ಹುಡುಗಿಗೆ ಇನ್ನೂ 17-18 ವರ್ಷ ಆಸುಪಾಸು, ಈಗ ಡಿಗ್ರಿ ಓದ್ತಾ ಇದೆ. ಆ ಹುಡುಗಿ ಬಗ್ಗೆ ನಾನು ಒಂದು ಲೇಖನವನ್ನು ಕೂಡ ಪರಮ ಪೂಜ್ಯ ಕೃಪಾಶಂಕರ್ ಬರೆದಿದ್ದೆ. ಅವನು ಕೂಡ ಕಾರ್ಯಕ್ರಮಕ್ಕೆ ಕರೆಸಿ ನಾವು ಸನ್ಮಾನ ಮಾಡಿದ್ವಿ. ಆ ಒಂದು ಶುಭ ಗಳಿಗೆಯಲ್ಲಿ ಶ್ರೀ ತಳಪಾಡು ಜಗದ್ಗುರು ವಿದ್ಯಾಸಂಸ್ಥೆಯಲ್ಲಿ ಕ್ರೀಡೆಗೆ ಸಂಬಂಧಿಸಿದಂತೆ ಶ್ರೀ ತಳಪಾಡು ಕ್ರೀಡಾ ಅಕಾಡೆಮಿಯನ್ನು ಕೂಡ ಸ್ಥಾಪನೆಯನ್ನ ಮಾಡಿದ್ದು ಈಗ ಇತಿಹಾಸ. ನಾನು ಈ ಸ್ಟೋರಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಮಗು ತಾನು ಮನಸ್ಸು ಮಾಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಸಾಧನೆಯನ್ನು ಮಾಡಬಹುದು. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರಾಷ್ಟ್ರ ಮಟ್ಟದ ಆಟಗಾರರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಅಂತ ನಾನೀಗ ಪರಿಚಯ ಮಾಡ್ಕೊಳ್ಬೇಕಾದ್ರೆ ನಿಮಗೆ ರಾಷ್ಟ್ರ ಮಟ್ಟ ಅಂದ್ರೇನು, ಅಂತಾರಾಷ್ಟ್ರ ಮಟ್ಟ ಅಂತಂದ್ರೇನು ಎಂತಕ್ಕಂಥ ಕಲ್ಪನೆ ನಿಮಗೆ ಇರಬೇಕು. ನಾನು ಬಹಳ ಕೆಳಗಿಂದ ಹೋಗ್ತೀನಿ. ಫಸ್ಟ್ ನಾವಿಲ್ಲಿ ಅಲ್ಲಿ ಯಾವ ಮಟ್ಟದಲ್ಲಿ ಆಟ ಆಡ್ತೀವಿ? ಆಡ್ತೀವಿ. ಆನಂತರ ನನಗೆ ಗುಂಪಲ್ಲಿ ಹೇಳುವಾಗ ಆ ನಂತರದಲ್ಲಿ ನಾವೇನ್ ಮಾಡ್ತೀವಿ? ನೆಕ್ಸ್ಟ್ ಯಾವ ಮಟ್ಟದಲ್ಲಿ ಆಡ್ತೀವಿ? ವೆರಿ ಗುಡ್. ಆ ನಂತರದಲ್ಲಿ ಯಾವ ಮಟ್ಟದಲ್ಲಿ ಆಡ್ತೀವಿ? ಅದಕ್ಕಿಂತ ಮುಂಚೆ ಒಂದು ವಿಭಾಗ ಮಟ್ಟ ಅಂತ ಇರುತ್ತೆ. ಅದಾದ್ಮೇಲೆ ರಾಜ್ಯ ಮಟ್ಟ ಇರುತ್ತೆ. ಅದಾದ್ಮೇಲೆ ರಾಷ್ಟ್ರ ಮಟ್ಟಕ್ಕೆ ಬಂದಿದ್ದೀವಿ ಬಾರಿ. ರಾಜ್ಯ ಆದ್ಮೇಲೆ ಯಾವುದು? ಈ ಗುಂಪಲ್ಲಿ ಹೇಳ್ಬೇಡಿ, ನನಗೆ ಗೊತ್ತಿದ್ರೆ ಕೈ ಎತ್ತಿ, ನಾನು ಕೇಳ್ತೀನಿ. ಅದಾದ್ಮೇಲೆ ಅಂತಾರಾಷ್ಟ್ರೀಯ ಮಟ್ಟ ಇದೆ. ಈ ವಲಯ ಮಟ್ಟದಲ್ಲಿ ನಿಮಗೆಲ್ಲ ಗೊತ್ತಿದೆ, ಪ್ರೈಮರಿ ಸ್ಕೂಲು ಮತ್ತು ಹೈಸ್ಕೂಲ್ ಲೆವೆಲ್ ಅಲ್ಲಿ ನಾವು ವಲಯ ಮಟ್ಟವನ್ನು ಆಡ್ತೀವಿ, ತಾಲೂಕು ಮಟ್ಟ ಆಡ್ತೀವಿ, ಆಮೇಲೆ ಜಿಲ್ಲಾ ಹಂತಕ್ಕೆ ಹೋಗ್ತೀವಿ, ವಿಭಾಗ ಹಂತಕ್ಕೆ ಹೋಗ್ತೀವಿ, ರಾಜ್ಯ ಮಟ್ಟಕ್ಕೆ ಹೋಗ್ತೀವಿ, ರಾಷ್ಟ್ರ ಮಟ್ಟಕ್ಕೆ ಹೋಗ್ತೀವಿ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತೀವಿ. ಇಲ್ಲಿ ಪೈಪೋಟಿ ಸುಮಾರಾಗಿರುತ್ತೆ. ತದನಂತರದಲ್ಲಿ ನಾವು ತಾಲೂಕು ಮಟ್ಟಕ್ಕೆ ಹೋಗ್ತೀವಿ, ಅಲ್ಲಿ ಸ್ವಲ್ಪ ಪೈಪೋಟಿ ತಪ್ಪಾಗುತ್ತೆ. ಕೆಲವು ನೇರ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳಿರ್ತವೆ. ಅದಾದ ನಂತರದಲ್ಲಿ ಕೆಲವು ಡೈರೆಕ್ಟ್ ರಾಜ್ಯ ಇರ್ತವೆ, ಕೆಲವು ವಿಭಾಗ ಮಟ್ಟದಲ್ಲಿ ಇರ್ತವೆ. ವಿಭಾಗ ಅಂತಂದ್ರೆ 4 ವಿಭಾಗಗಳಾಗಿ ಕರ್ನಾಟಕ ರಾಜ್ಯವನ್ನು ಮೈಸೂರು ವಿಭಾಗ, ಬೇರೆ ಬೇರೆ ವಿಭಾಗಗಳಲ್ಲಿ ಮಾಡಿರ್ತಾರೆ. ಆ ವಿಭಾಗ ಮಟ್ಟದಲ್ಲಿ ನಾವು ಮಾಡ್ತಕ್ಕಂಥದ್ದು. ರಾಜ್ಯ ಮಟ್ಟ ಅಂತಂದ್ರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬಹುದು. ರಾಷ್ಟ್ರ ಮಟ್ಟದ ಅಂತಂದ್ರೆ ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರದಲ್ಲಿ ಇರ್ತಕ್ಕಂಥ ರಾಜ್ಯಗಳೆಲ್ಲ ಬಂದು ಮಾಡ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ಮಟ್ಟ ಅಂತಂದ್ರೆ ನಮ್ಮ ದೇಶದವರು ಬೇರೆ ದೇಶದಲ್ಲಿ ಅಥವಾ ಬೇರೆ ದೇಶದವರು ನಮ್ಮ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾಕೂಟ ನಡೀತದೆ. ಈಗ ನಮ್ಮ ದರ್ಶನ್ ಒಳ್ಳೆ ವಾಲಿಬಾಲ್ ಪ್ಲೇಯರ್ ಅಂತ ಇಟ್ಕೊಳ್ಳೋಣ. ಇವ್ರು ಏನ್ ಮಾಡ್ತಾರೆ, ನಮ್ಮ ಶಾಲೆಯನ್ನು ಪ್ರತಿನಿಧಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ನಂತರದಲ್ಲಿ ಏನ್ ಮಾಡ್ತಾನೆ, ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಒಳ್ಳೆ ಪ್ರದರ್ಶನ ತೋರಿಸ್ತಾನೆ, ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ತಾನೆ. ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂತ ಇವನು ಬೆನೆಟ್ನಳ್ಳಿಯವನು.
ಆದ್ರೆ ನಾವೇನಂತ ಕರಿತೀವಿ ಇಂಡಿಯನ್ ಪ್ಲೇಯರ್ ಅಂತ ಕರಿತೀವಿ. ಬೇರೆ ಕಡೆ ಪ್ಲೇಯರ್ ಅಂತ ಕರೆಯೋದಿಲ್ಲ, ಇವನ್ನ ಇಂಡಿಯನ್ ಪ್ಲೇಯರ್ ಅಂತ ಕರಿತೀವಿ. ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದ ಆಟದಲ್ಲಿ ಭಾಗವಹಿಸಿದಾಗ ಇವನು ಕರ್ನಾಟಕ ಪ್ಲೇಯರ್, ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿ ಇವನು ಇಂಡಿಯನ್ ಪ್ಲೇಯರ್. ಗೊತ್ತಾಯ್ತು ಈಗ ರಾಜ್ಯ ಮಟ್ಟ ಅಂದ್ರೇನು, ರಾಷ್ಟ್ರ ಮಟ್ಟ ಅಂದ್ರೇನು, ಅಂತಾರಾಷ್ಟ್ರೀಯ ಮಟ್ಟ ಅಂತ ಹೇಳಿದ್ರೇನು ನಿಮಗೆ ಗೊತ್ತಾಯ್ತು. ಈಗ ನಾನು ಸೀದಾ ಪಾಠದ ಕಡೆ ಬರ್ತೀನಿ. ರಾಷ್ಟ್ರ ಮಟ್ಟದ ಆಟಗಾರರು, ಈಗ ಯಾರಾದ್ರೂ ಒಬ್ರು ಹೇಳ್ಬೋದ ರಾಷ್ಟ್ರ ಮಟ್ಟದ ಆಟಗಾರರು ಅಂತಂದ್ರೆ ಏನು ಅಂತ? ಇಷ್ಟೊತ್ತು ಹೇಳ್ದಲ್ಲ ರಾಷ್ಟ್ರ ಮಟ್ಟದ ಆಟಗಾರರು ಅಂತಂದ್ರೆ ಯಾರು ಅಂತ ಹೇಳಿ, ಅಂದ್ರೆ ಯಾವ ಲೆವೆಲ್ ಆಟಗಾರರಿಗೆ ನಾವು ರಾಷ್ಟ್ರ ಮಟ್ಟದ ಆಟಗಾರರು ಅಂತ ಕರಿತೀವಿ? ಯಾವುದರಿಂದ? ರಾಜ್ಯದಿಂದ ಆಯ್ಕೆಯಾದಂತಹ ಆಟಗಾರರನ್ನು ನಾವೇನಾದ್ರು ರಾಷ್ಟ್ರ ಮಟ್ಟದ ಆಟಗಾರರು. ಆ ರಾಷ್ಟ್ರ ಮಟ್ಟದ ಆಟಗಾರರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದಾಗ ಅವರನ್ನು ನಾವು ಭಾರತದ ಆಟಗಾರರು. ಆ ಒಂದು ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಪಾಠದಲ್ಲಿ ಎಂ ಶ್ಯಾಮಸುಂದರ್ ರಾವ್ ಮೊದಲನೇದಾಗಿ ರಾಷ್ಟ್ರ ಮಟ್ಟದ ಆಟಗಾರರು ಎಂ ಶ್ಯಾಮಸುಂದರ್ ರಾವ್. ಎಂ ಶ್ಯಾಮಸುಂದರ್ ರಾವ್ ಇವರು ನೋಡಿ, ಇಲ್ಲಿ ಒಂದು ನಿಮಗೆ PLM ಇದೆ. ಇವರೇ ಮಿಸ್ಟರ್ ಶ್ಯಾಮ್ ಸುಂದರ್ ರಾವ್. ಶ್ಯಾಮ್ ಸುಂದರ್ ರಾವ್ ಇವರು ಆಂಧ್ರ ಪ್ರದೇಶದವರು. ಇವರು ಆಂಧ್ರ ಪ್ರದೇಶವನ್ನ ರೆಪ್ರೆಸೆಂಟ್ ಮಾಡತಕ್ಕಂತ ಆಂಧ್ರ ರಾಜ್ಯದ ಆಟಗಾರರು, ಭಾರತೀಯ ಆಟಗಾರರು. ಇವರು ಗುಂಟೂರು ಎಂಬತಕ್ಕಂತ ಒಂದು ಊರಿನಲ್ಲಿ ಇವರು ಜನಿಸ್ತಾರೆ. ಯಾವಾಗ? 5 ನವೆಂಬರ್ 1941ರಲ್ಲಿ ಜನನ ಆಗ್ತಾರೆ. ಇವರು ಎಂ ಶ್ಯಾಮ್ ಸುಂದರ್ ರಾವ್ ಅಂತಕ್ಕಂಥವ್ರು ಆಂಧ್ರ ಪ್ರದೇಶದ ಗುಂಟೂರಿನವರು. 5 ನವೆಂಬರ್ 1941ರಲ್ಲಿ ಜನಿಸ್ತಾರೆ. ಆಂಧ್ರ ಪ್ರದೇಶದ ವಾಲಿಬಾಲ್ ಆಟಗಾರರು. ಆಂಧ್ರ ಪ್ರದೇಶದ ವಾಲಿಬಾಲ್ ತಂಡದಿಂದ ಇವರೇನ್ ಮಾಡ್ತಾರೆ? ಭಾರತವನ್ನ ಪ್ರತಿನಿಧಿಸ್ತಾರೆ. ಹಲವಾರು ಬಾರಿ ಪ್ರತಿನಿಧಿಸಿ ದೇಶದ ತಂಡವನ್ನ ಮುನ್ನಡೆಸ್ತಾರೆ. ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಇವರು ಪಾಲ್ಗೊಳ್ತಾರೆ. ಇವರ ಸಾಧನೆಯನ್ನು ಗಮನಿಸಿದ ಭಾರತ ಸರ್ಕಾರ 1974ರಲ್ಲಿ ಇವರಿಗೆ ಅರ್ಜುನ ಪ್ರಶಸ್ತಿ ಕೊಡ್ತಾರೆ. ನಂತರ ಇವರಿಗೆ 1995ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತಾರೆ. ಇವರ ಸಾಧನೆಯನ್ನ ಗಮನಿಸಿ ದ್ರೋಣಾಚಾರ್ಯ ಪ್ರಶಸ್ತಿ. 1961ರಲ್ಲಿ ಅರ್ಜುನ ಪ್ರಶಸ್ತಿಯನ್ನ ಆರಂಭಿಸ್ತಾರೆ. 1961ರಲ್ಲಿ ಅರ್ಜುನ ಪ್ರಶಸ್ತಿಯನ್ನ ಆರಂಭ ಮಾಡ್ತಾರೆ. ಅವತ್ತಿಗೆ 5 ಲಕ್ಷ ರೂಪಾಯಿಗಳ ಬಹುಮಾನ ಮತ್ತು ಅರ್ಜುನನ ಪುತ್ಥಳಿಯನ್ನ ಕೊಡ್ತಕ್ಕಂಥದ್ದು ವಾಡಿಕೆ ಇತ್ತು. ಈಗ ಯಾರು ರಾಷ್ಟ್ರ ಮಟ್ಟದಲ್ಲಿ ಆಟಗಾರನಾಗಿ ಸಾಧನೆ ಮಾಡ್ತಾರೆ ಅವರಿಗೆ ಅರ್ಜುನ ಪ್ರಶಸ್ತಿಯನ್ನು ಕೊಡ್ತಾರೆ. ನೆನಪಿಟ್ಕೊಳ್ಳಿ, ಆಟಗಾರನಾಗಿ ಯಾರು ಸಾಧನೆಯನ್ನ ಮಾಡ್ತಾರೆ ಅವರಿಗೆ ಅರ್ಜುನ ಪ್ರಶಸ್ತಿ. ತರಬೇತುದಾರರಾಗಿ ಸಾಧನೆ ಮಾಡಿದಂಥವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತಾರೆ. 2020ರಿಂದ 15 ಲಕ್ಷ ಅಮೌಂಟ್, ಪುತ್ಥಳಿ, ಕಂಚಿನ ಪುತ್ಥಳಿ ಮತ್ತು ಸರ್ಟಿಫಿಕೇಟ್ ಅನ್ನು ಕೊಟ್ಟು ಗೌರವಿಸ್ತಾರೆ. ಯಾವುದು? ಅರ್ಜುನ ಪ್ರಶಸ್ತಿ ಆಗಿರ್ಬೋದು, ದ್ರೋಣಾಚಾರ್ಯ ಪ್ರಶಸ್ತಿ. ಅರ್ಜುನ ಪ್ರಶಸ್ತಿಯನ್ನು ಆಟಗಾರರಿಗೆ ಕೊಡ್ತಾರೆ. ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಯಾರು ತರಬೇತಿಯನ್ನು ಕೊಡ್ತಾರೆ ಅವರಿಗೆ ಕೊಡ್ತಾರೆ. ಈಗ ಶ್ಯಾಮ್ ಸುಂದರ್ ರಾವ್ ಅವರ ಬಗ್ಗೆ ಗೊತ್ತಾಯ್ತು. ಇವರು ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಅರ್ಜುನ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ನೆಕ್ಸ್ಟ್ ಬಂದಿದ್ದು ರಮಣರಾವ್ ಅಂತಕ್ಕಂಥವರು. ಇವರು
45 ಜೂನ್ 1ರಂದು ಜನಿಸ್ತಾರೆ. ಯಾವ ರಾಜ್ಯದವರು ಅಂದ್ರೆ ಇವರು ಆಂಧ್ರ ಪ್ರದೇಶದ ಗುಂಟೂರಿನವರು. ಇವರು ಕೂಡ ವಾಲಿಬಾಲ್ನಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದಂತಹ ಆಟಗಾರರು. ಇವರಿಗೂ ಕೂಡ 1978ರಲ್ಲಿ ಅರ್ಜುನ ಪ್ರಶಸ್ತಿ, ಅದಾದ ನಂತರದಲ್ಲಿ 1991ರ ಸಮಯದಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಗೊತ್ತಾಯ್ತಾ? 1945 ಜೂನ್ 1ರಂದು ಇವರು ಜನಿಸ್ತಾರೆ. ಆಂಧ್ರ ಪ್ರದೇಶದ ಗುಂಟೂರಿನವರು. 1978ರಲ್ಲಿ ಇವರು ಅರ್ಜುನ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. 1990ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ಕೂಡ ಸಾಕಷ್ಟು ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದಾರೆ. ಆ ಪ್ರತಿನಿಧಿಸಿದರ ಪರಿಣಾಮವಾಗಿ ಇವರ ಸಾಧನೆಯನ್ನು ಮನಗಂಡಂತಹ ಸರ್ಕಾರ ಇವರಿಗೆ ಗೌರವವನ್ನು ಕೊಟ್ಟಿದೆ. ನಂತರದಲ್ಲಿ ಜಿಮ್ಮಿ ಜಾರ್ಜ್ ಅಂತಕ್ಕಂಥವರು ಜಿಮ್ಮಿ ಜಾರ್ಜ್ ಇಲ್ಲೇ ಇದ್ದಾರೆ ಬ್ಯಾಕ್ ಸೈಡ್. ಅದು ಸ್ಟಿಕ್ ಇತ್ತು. ನೆಕ್ಸ್ಟ್ ಜಿಮ್ಮಿ ಜಾರ್ಜ್. ಜಿಮ್ಮಿ ಜಾರ್ಜ್ ಅವರು 8 ಮಾರ್ಚ್ 1955ರಲ್ಲಿ ಜನಿಸ್ತಾರೆ. 8 ಮಾರ್ಚ್ 1955ರಲ್ಲಿ ಜನಿಸ್ತಾರೆ. ಇವರು ಕೇರಳ ರಾಜ್ಯದ ಕಣ್ಣೂರಿನವರು. ಇವರ ರಾಜ್ಯ ಕೇರಳ, ಪ್ಲೇಸು ಕಣ್ಣೂರು ಎಂಬತಕ್ಕಂಥ ಪ್ಲೇಸ್ ನಲ್ಲಿ ಇವರು ಜನಿಸ್ತಾರೆ. ಭಾರತದ ಆಟಗಾರರಲ್ಲಿ ಇವರು ಕೂಡ ಬಹಳ ಅತ್ಯುತ್ತಮವಾದಂತಹ ಆಟಗಾರರು. ಇವರು ಹೆಚ್ಚು ಖಾಸಗಿ ತಂಡ ಅಂದ್ರೆ ಇಟಲಿ ದೇಶದಲ್ಲಿ ಒಂದು ಖಾಸಗಿ ಅಂತಂದ್ರೆ ಏನು ಅವರಿಗೆ ರೆನಾಮರೇಷನ್ ಅಂತ ಹೇಳಿ ಹಣವನ್ನು ಕೊಟ್ಟು ಆಡಿಸ್ತಕ್ಕಂಥ ತಂಡಗಳಿರ್ತವೆ. ಈಗ IPL ಎಲ್ಲ ನೋಡಿದ್ರಲ್ಲ ಅದೇ ತರ ಇರ್ತದೆ. ಆ ಒಂದು ತಂಡದಲ್ಲಿ ಇಟಲಿ ದೇಶದ ಖಾಸಗಿ ತಂಡದಲ್ಲಿ ಇವರು ಆಟ ಆಡ್ತಾರೆ. ಆದ್ರೆ ಇವರು ಏನಾಗುತ್ತೆ, ಕಾಲಿನ ಅಪಘಾತದಲ್ಲಿ ದುರ್ಮರಣವನ್ನ ಹೊಂದುತ್ತಾರೆ. ಕಾಲಿನ ಅಪಘಾತದಲ್ಲಿ ದುರ್ಮರಣವನ್ನ ಹೊಂದುತ್ತಾರೆ. ಯಾವಾಗ 30 ನವೆಂಬರ್ 1987 ನವೆಂಬರ್ 30ರಲ್ಲಿ ಇವರು ಮರಣವನ್ನು ಹೊಂದುತ್ತಾರೆ. ಅತ್ಯುತ್ತಮ ಆಟಗಾರ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಜಿಮ್ಮಿ ಜಾರ್ಜ್ ಅಂತ ಹೊಡೆದ್ರೆ ನಟ್ಟಿಗಿಂತ ಅರ್ಧ ಅಡಿ ಎತ್ತರವನ್ನ ಆಡ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿದಂಥವ್ರು ಜಿಮ್ಮಿ ಜಾರ್ಜ್ ಅವರು. ಇವರ ತಂದೆ ಹೆಸರು ಜಾರ್ಜ್ ಜೋಸೆಫ್, ತಾಯಿ ಮೇರಿ ಜಾರ್ಜ್. ಇವರು ಕೂಡ ಅರ್ಜುನ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಇದಾದ ನಂತರದಲ್ಲಿ JE ಶ್ರೀಧರನ್ ಅಂತಕ್ಕಂಥವರು JE ಶ್ರೀಧರನ್ ಅಂತಕ್ಕಂಥವ್ರು ಇವರು ತಮಿಳುನಾಡಿನವರು. JE ಶ್ರೀಧರನ್ ಇವರು ಯಾವ ರಾಜ್ಯದವರು ಅಂದ್ರೆ ತಮಿಳುನಾಡಿನವರು. ಕೊಯಮತ್ತೂರು ಊರು. ಕೊಯಮತ್ತೂರು ಇವರ ಊರು. ಇವರು ಸೆಟ್ಟರ್
ಇವರು ಆಡ್ತಿದ್ದಂತಹ ಸ್ಥಳ ಸೆಟ್ಟಿಂಗ್ ಮಾಡ್ತಕ್ಕಂಥದ್ದು. ವಿವಿಧ ವಯೋಮಾನದ ತಂಡಗಳಲ್ಲಿ ಕೂಡ ಇವರು ಆಟವನ್ನು ಆಡಿದ್ದಾರೆ. ಒಬ್ಬ ಆಟಗಾರನಾಗಿ ಅದ್ರ ಜೊತೆಗೆ ತರಬೇತುದಾರನಾಗಿ ಕೂಡ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ. ಇವರಿಗೆ ಅರ್ಜುನ ಮತ್ತು ದ್ರೋಣಾಚಾರ್ಯ 2 ಪ್ರಶಸ್ತಿಗಳು ಲಭ್ಯವಾಗಿದ್ದಾವೆ. 2007 ಮತ್ತು 2008ರಲ್ಲಿ ಇವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಲಭ್ಯವಾಗಿದೆ. ಈ ರೀತಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ತನ್ನದೇ ಆದಂತಹ ಸಾಧನೆಗಳನ್ನು ಮಾಡಿದಂತಹ ಈ 4 ಆಟಗಾರರ ಬಗ್ಗೆ ನಾವು ಈಗ ತಿಳ್ಕೊಂಡ್ವಿ. ಈಗ ಮುಂದೆ ರಾಷ್ಟ್ರ ಮಟ್ಟ ಆಯಿತು, ಈಗ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರ ಪರಿಚಯವನ್ನ ನಾವೀಗ ಮಾಡಿಕೊಳ್ಳೋಣ. ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಅಂತಂದ್ರೆ ಬೇರೆ ದೇಶದ ಆಟಗಾರರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ನಮ್ಮ ರಾಷ್ಟ್ರದ ಆಟಗಾರರ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ತಿಳ್ಕೊಬೇಕಾಗಿರೋದು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು. ಅಲ್ಲಿ ಪ್ರಮುಖವಾಗಿ 2 ಆಟಗಾರರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಬ್ಬರು ಚಾರ್ಲ್ಸ್ ಕೀರ್ಲಿ ಅಂತ ಹೇಳಿ, ಚಾರ್ಲ್ಸ್ ಕೀರ್ಲಿ ಇಂಟರ್ನ್ಯಾಷನಲ್ ಪ್ಲೇಯರ್. ಚಾರ್ಲ್ಸ್ ಕೀರ್ಲಿ 3ನೇ ನವೆಂಬರ್ 1950 3ನೇ ನವೆಂಬರ್ನಲ್ಲಿ ಅಮೆರಿಕದ ಮಿಚಿಗಾನ್ ಇರ್ತಕ್ಕಂಥ ಅಮೆರಿಕದಲ್ಲಿ ಹುಡ್ತಾರೆ ಇವರು. ಅಮೆರಿಕದಲ್ಲಿ ಇವರ ಜನನ ಆಗ್ತದೆ. ವಾಲಿಬಾಲ್ ಅಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನ ಇವರು ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿದ್ದರಿಂದ ಇವರನ್ನ ಕರ್ಚ್ ಕರ್ಚ್ ಎಂಬ ಅಡ್ಡ ಹೆಸರಿನಿಂದ ಕರೀತಾರೆ. ಕೆಲವು ಆಟಗಾರರು ತಮ್ಮ ಕೌಶಲ್ಯಗಳನ್ನ ನೈಪುಣ್ಯತೆಗಳನ್ನ ಪ್ರದರ್ಶಿಸುವಂತಹ ಸಂದರ್ಭದಲ್ಲಿ ಅವರಿಗೊಂದು ಅಡ್ಡ ಹೆಸರನ್ನ ಇಟ್ಟು ಕರೀತಕ್ಕಂಥದ್ದು ವಾಡಿಕೆ. ಅಂಥದ್ರಲ್ಲಿ ಇವರನ್ನ ಚಾರ್ಲ್ಸ್ ಕೀರ್ಲಿ ಅವರನ್ನ ಕರ್ಚ್ ಎಂಬ ಅಡ್ಡ ಹೆಸರಿಂದ ಕರೀತಾರೆ. 20ನೇ ಶತಮಾನದ ವಿಶ್ವ ಶ್ರೇಷ್ಠ ವಾಲಿಬಾಲ್ ಆಟಗಾರರಾದ ಕರ್ಚ್ ಕೀರ್ಲಿ ಅಮೆರಿಕ ಪುರುಷರ ತಂಡದಲ್ಲಿ ಸಾಕಷ್ಟು ಆಟವನ್ನ ಆಡ್ತಾರೆ. ಅಮೆರಿಕದ ಪುರುಷ ತಂಡದಲ್ಲಿ ಇವರು ಆಟವನ್ನು ಆಡ್ತಾರೆ. ಇವರು ಏನೆಲ್ಲ ಸಾಧನೆ ಮಾಡಿದ್ದಾರೆ? ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ, ಲಾಸ್ ಏಂಜಲೀಸ್ ನಲ್ಲಿ ನಡೆದಂತಹ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಅದಾದ ನಂತರದಲ್ಲಿ ಜಪಾನ್ನ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ವಿಶ್ವಕಪ್ ನಲ್ಲಿ ಟೈಟಲ್ ಅನ್ನು ಪಡೆದಿದ್ದಾರೆ. ಆನಂತರದಲ್ಲಿ ಪ್ಯಾರಿಸ್ ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಟೈಟಲ್ ಅನ್ನು ಪಡೆದಿದ್ದಾರೆ. ಆನಂತರದಲ್ಲಿ ಸಿಯೋಲ್ ನಲ್ಲಿ ನಡೆದ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಇನ್ನು ಸಾಕಷ್ಟು ಆಟದಲ್ಲಿ ಇವರು ಭಾಗವಹಿಸಿದ್ದಾರೆ, ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಆದರೆ ಒಲಿಂಪಿಕ್ಸ್ ಅಂತಕ್ಕಂಥದ್ದು, ವಿಶ್ವಕಪ್ ಅಂತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದ ಆಟ ಆಗಿರೋದ್ರಿಂದ ಅದ್ರ ಬಗ್ಗೆ ಮಾತ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ವಾಲಿಬಾಲ್ ಸಂಸ್ಥೆಯ ಬೀಚ್ ವಾಲಿಬಾಲ್ ಒಲಿಂಪಿಕ್ಸ್ ನ ಚಿನ್ನದ ಪದಕ, ಸಮಗ್ರ ಕೌಶಲ್ಯದೊಂದಿಗೆ ಅನೇಕ ಬಿರುದು ಭಾವನೆಗಳನ್ನು ಪಡೆದಿದ್ದಾರೆ. ವಿಶ್ವಶ್ರೇಷ್ಠ ಆಟಗಾರರಾಗಿ ಮನ್ನಣೆಯನ್ನು ಗಳಿಸಿದ್ದಾರೆ. ಇವರು ಬೀಚ್ ವಾಲಿಬಾಲ್ ಕೂಡ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಹಲವಾರು ಬೇರೆ ಲೆವೆಲ್ನ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಿರುದು ಭಾವನೆಗಳನ್ನ ಪಡ್ಕೊಂಡಿದ್ದಾರೆ. ಚಾರ್ಲ್ಸ್ ಕೀರ್ಲಿ ಇವರು ಅಮೆರಿಕದ ವಾಲಿಬಾಲ್ ಆಟಗಾರರು. ಇವರ ಅಡ್ಡ ಹೆಸರು ಕರ್ಚ್ ಅಂತ. ಇವರು 1963 ನವೆಂಬರ್ ಮಿಚಿಗಾನ್ ಅಮೆರಿಕದಲ್ಲಿ ಇವರು ಜನನವನ್ನು ಪಡೆದಿದ್ದಾರೆ. ಅನಂತರದಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಪದಕಗಳನ್ನ ಪಡೆದಿದ್ದಾರೆ. ಇದಾದ ನಂತರದಲ್ಲಿ ಎಮಿಲಿಕಾ ರೂಯಿಜಾ ಇವರು ಮಹಿಳೆ ಆಟಗಾರ್ತಿ. ಇವರು
1979 ಕ್ಯೂಬಾದಲ್ಲಿ ಜನಿಸ್ತಾರೆ. ಕ್ಯೂಬಾ ದೇಶದವರು ಇವರು ಜನನ. ಇವರು ಕ್ಯೂಬಾ ದೇಶವನ್ನ ರೆಪ್ರೆಸೆಂಟೇಷನ್ ಮಾಡಿಬಿಟ್ಟು ಇಡೀ ವಿಶ್ವದಲ್ಲಿ ಕ್ಯೂಬಾ ದೇಶಕ್ಕೆ ತನ್ನದೇ ಆದಂತಹ ಸ್ಥಾನಮಾನಗಳನ್ನ ವಾಲಿಬಾಲ್ ಆಟದಲ್ಲಿ ಪಡ್ಕೊಳ್ಳೋದಕ್ಕೆ ಇವರು ಸಾಧನೆಯನ್ನು ಮಾಡಿದ್ದಾರೆ. ಇವರು 1992ರಿಂದ 2000 ಇಸವಿಯವರೆಗೆ ಅದ್ಭುತ ಸಾಧನೆಗಳನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು ಬಾರ್ಸಿಲೋನಾದಲ್ಲಿ ನಡೆದಂತಹ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ, ಎರಡನೇದು ಬ್ರೆಜಿಲ್ನಲ್ಲಿ ನಡೆದ ವಿಶ್ವಕಪ್ನಲ್ಲಿ ಟೈಟಲ್, ಅನಂತರ ಟೋಕಿಯೋ ವಿಶ್ವಕಪ್ನಲ್ಲಿ ಟೈಟಲ್ ಅನ್ನು ಪಡೆದಿದ್ದಾರೆ. ಅನಂತರ ಅಟ್ಲಾಂಟಾದಲ್ಲಿ ನಡೆದ ಒಲಿಂಪಿಕ್ಸ್ ನಲ್ಲಿ ಚಿನ್ನ, ಸಿಡ್ನಿಯಲ್ಲಿ ನಡೆದ ಒಲಿಂಪಿಕ್ಸ್ ನಲ್ಲಿ ಚಿನ್ನ. ಹೀಗೆ ಏನು ಬಹುತೇಕ ಅಂತಾರಾಷ್ಟ್ರೀಯ ಮಟ್ಟದ ಅತ್ಯುನ್ನತ ಪಂದ್ಯಗಳಲ್ಲಿ ಇವರು ತಮ್ಮ ಆಟಗಳನ್ನು ಪ್ರದರ್ಶನ ಮಾಡಿ ಕ್ಯೂಬಾ ದೇಶಕ್ಕೆ ಸಾಕಷ್ಟು ಒಂದು ಹೆಸರನ್ನ ತಂದುಕೊಟ್ಟಿದ್ದಾರೆ. ಈ ರೀತಿಯಾಗಿ ವಾಲಿಬಾಲ್ ಪಾಠಕ್ಕೆ ಸಂಬಂಧಿಸಿದಂತೆ 4 ರಾಷ್ಟ್ರ ಮಟ್ಟದ ಆಟಗಾರರು ಹಾಗೂ 2 ಒಂದು ಮಹಿಳೆ ಮತ್ತು ಒಂದು ಪುರುಷ ಅಂತಾರಾಷ್ಟ್ರೀಯ ಆಟಗಾರರ ಬಗ್ಗೆ ನಾವೀಗ ತಿಳ್ಕೊಂಡಿದ್ದೀವಿ. ಅರ್ಥ ಆಯ್ತಾ? ಈಗ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ನೀವು ಉತ್ತರವನ್ನ ಹೇಳಿ. ಈಗ 4 ಜನ ರಾಷ್ಟ್ರ ಮಟ್ಟದ ಆಟಗಾರರ ಪರಿಚಯವನ್ನ ಮಾಡಿಕೊಟ್ಟು ಅಲ್ವಾ? ಅದರಲ್ಲಿ 4 ಜನದ ಹೆಸರನ್ನ ಒಬ್ಬೊಬ್ಬರದೇ ಹೆಸರನ್ನ ಒಬ್ಬೊಬ್ರು ಹೇಳಿದ್ವಿ. ಮೊದಲನೇದಾಗಿ ಯಾರು ಹೇಳ್ತೀರಿ? ನೀನು ಒಬ್ಬರ ಹೆಸರನ್ನ ಹೇಳು. ಎಂ ಶ್ಯಾಮ್ ಸುಂದರ. ಓಕೆ. ನೆಕ್ಸ್ಟ್ ನೀನೊಂದು ಹೆಸರು. ಎ ರಮಣರಾವ್. ನೀನೊಂದು ಹೆಸರು ಹೇಳಪ್ಪ. ಜಿಮ್ಮಿ ಜಾನ್. ನೀನೊಂದು ಹೆಸರು ಹೇಳಪ್ಪ. ವೆರಿ ಗುಡ್. ಜೈ ಶ್ರೀರಾಮ್. ಸೂಪರ್. ಇವರು 4 ಜನ ಯಾವ ದೇಶದವರು? ಅಲ್ಲ, ನಾನು ದೇಶ ಕೇಳಿದ್ರೆ ರಾಜ್ಯ ಅಲ್ಲ. ಹೇಳಿ, ಯಾವ ದೇಶದಲ್ಲಿ ರಾಜ್ಯ ಹೇಳಪ್ಪ. ವೆರಿ ಗುಡ್. ಭಾರತ ದೇಶದವರು ಇವರು. ಬೇರೆ ಬೇರೆ ರಾಜ್ಯದವರು ಇದ್ದಾರೆ. ಅದರಲ್ಲಿ ನಾನು ಪಾಠ ಮಾಡಿದರೆ ಯಾವ ರಾಜ್ಯದ, ಈಗ ಜಿಮ್ಮಿ ಜಾರ್ಜ್ ಯಾವ ರಾಜ್ಯದವರು ಅಂತ ಹೇಳ್ತೀರಿ? ಕೈ ಎತ್ತಿ. ಜಿಮ್ಮಿ ಜಾರ್ಜ್ ಯಾವ ರಾಜ್ಯದ ಆಟಗಾರ? ವೆರಿ ಗುಡ್. ಕೇರಳ ರಾಜ್ಯದ ಆಟಗಾರ. ರಮಣರಾವ್ ಯಾವ ರಾಜ್ಯದ ಆಟಗಾರರು? ರಮಣರಾವ್. ವೆರಿ ಗುಡ್. ಆಂಧ್ರ ಪ್ರದೇಶ. ಶ್ರೀಧರನ್ ಅವರು ಯಾವ ರಾಜ್ಯದ ಆಟಗಾರರು? ತಮಿಳುನಾಡು. ಓಕೆ. ಜಮೀಲ್ಕಾ ಲೂಯಿಸಾ ಅವರು ಯಾವ ಮಟ್ಟದ ಆಟಗಾರ್ತಿ? ರಾಷ್ಟ್ರ ಮಟ್ಟನೋ, ಅಂತಾರಾಷ್ಟ್ರೀಯ ಮಟ್ಟನೋ, ರಾಜ್ಯ ಮಟ್ಟನೋ, ಜಿಲ್ಲಾ ಮಟ್ಟನೋ? ಯಾವ ಮಟ್ಟದ ಆಟಗಾರ್ತಿ? ರಾಷ್ಟ್ರ ಮಟ್ಟದ. ಉತ್ತರ ತಪ್ಪು. ವೆರಿ ಗುಡ್. ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರ್ತಿ. ಚಾರ್ಲ್ಸ್ ಕೀರ್ಲಿ ಅಂತ ಒಬ್ಬ ಅಮೆರಿಕದ ಆಟಗಾರನ ಹೆಸರನ್ನ ಕೇಳಿದೆ. ಅವರಿಗೆ ಯಾವ ಆಟ ಹೆಸರಿನಿಂದ ಕರೀತಾರೆ ಹೇಳಿ? ಖರ್ಚ್ ಎಂಬತಕ್ಕಂಥ ಅಡ್ಡ ಹೆಸರು ಕರೀತಾರೆ. ನಂತರದಲ್ಲಿ ಇನ್ನೊಬ್ರು ಮಹಿಳಾ ಅಂತಾರಾಷ್ಟ್ರೀಯ ಆಟಗಾರ್ತಿಯ ಹೆಸರನ್ನ ಹೇಳಿದ್ರು. ಅವ್ರ ಹೆಸರೇನಮ್ಮ? ಎಮಿಲ್ಕಾ ಲೂಯಿಸಾ. ಅವರು ಯಾವ ದೇಶದವರು ಅಂತ ಹೇಳ್ತೀನಪ್ಪ? ಎಮಿಲ್ಕಾ ಲೂಯಿಸಾ ಯಾವ ದೇಶದವರು ಅಂತ ಹೇಳ್ತೀರಾ? ಕ್ಯೂಬಾ ದೇಶದವರು. ಸರಿ. ಆ ಹೆಣ್ಣು ಮಗಳು ಯಾವಾಗ ಜನಿಸಿದ್ರು ಅಂತ ಹೇಳ್ತೀರಾ? ಇಲ್ಲೇ ಇದೆ ಉತ್ತರ ಅಲ್ವಾ? 1970.
ಈಗ ಭಾರತ ದೇಶದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ಕ್ರೀಡಾಪಟುವಿಗೆ ಯಾವ ಪ್ರಶಸ್ತಿ ಕೊಡ್ತಾರೆ? ಕೈ ಎತ್ತಬೇಕು ನೀವು. ಹೇಳ, ನಾನು ಆಟಗಾರನಿಗೆ ಮಾತ್ರ ಕೇಳಿದ್ದೆ. ಅರ್ಜುನ ಪ್ರಶಸ್ತಿಯನ್ನ ಕೊಡ್ತಾರೆ. ಆಟಗಾರರನ್ನು ತರಬೇತಿಗೊಳಿಸಿದಂತಹ ತರಬೇತುದಾರರಿಗೆ ಯಾವ ಪ್ರಶಸ್ತಿ ಕೊಡ್ತಾರಮ್ಮ? ವೆರಿ ಗುಡ್, ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತಾರೆ. ಅರ್ಜುನ ಪ್ರಶಸ್ತಿ ಯಾವಾಗ ಆರಂಭಿಸಿದ್ರು ಅಂತ ಯಾರಾದ್ರೂ ಹೇಳ್ತೀರಾ? ಅರ್ಜುನ ಪ್ರಶಸ್ತಿಯನ್ನು ಯಾವಾಗ ಆರಂಭಿಸಿದ್ರು? ವೆರಿ ಗುಡ್. ಎಷ್ಟು ದುಡ್ಡು ಕೊಡ್ತಾರೆ ಅಂತ ಯಾರಾದ್ರೂ ಹೇಳ್ತೀರಾ? ಎಷ್ಟು ಕೊಡ್ತಾರಮ್ಮ? 15 ಲಕ್ಷ ಅಮೌಂಟನ್ನು ಕೊಡ್ತಾರೆ. ನಿನ್ನೆ ವಿಶೇಷವಾಗಿ ನಿನ್ನೆ ಅಥವಾ ನಿನ್ನೆ ಇರಬೇಕು, ಒಲಿಂಪಿಕ್ಸ್ ಮತ್ತು ಏಷ್ಯಾ ಗೇಮ್ಗಳಲ್ಲಿ ಪ್ರಶಸ್ತಿಯನ್ನು ಗಳಿಸಿದಂತ ಭಾರತದ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದಂತಹ ಕ್ರೀಡಾಪಟುಗಳಿಗೆ ಎ ಮತ್ತು ಬಿ ದರ್ಜೆಯ ನೌಕರಿಯನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಅಂದ್ರೆ ಕೇವಲ ಓದನೆ ಮಾಡದೆ ಕ್ರೀಡೆಯಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ನಿಮಗೂ ಕೂಡ ಉದ್ಯೋಗ ಅವಕಾಶಗಳು ಲಭಿಸುತ್ತವೆ. ಪರ್ಟಿಕ್ಯುಲರ್ ಆಗಿ ನೀವು ಕ್ರೀಡೆಗಳಲ್ಲಿ ತೊಡಗಿ ವಿಶೇಷ ಸಾಧನೆಗಳನ್ನು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು. ಅದಕ್ಕೆ ಸಂಬಂಧಿಸಿದಂತೆ ನಿನ್ನೆ ಪತ್ರಿಕೆಯಲ್ಲಿ 12 ಜನ ಸಾಧಕರಿಗೆ ಎ ಮತ್ತು ಬಿ ಶ್ರೇಣಿಯ ಹುದ್ದೆಗಳನ್ನು ನೀಡಿ ಕರ್ನಾಟಕ ಸರ್ಕಾರ ಅವರಿಗೆ ಆದೇಶದ ಪ್ರತಿಗಳನ್ನು ನೀಡಿದೆ. ಅದರಲ್ಲಿ ವಿಶೇಷವಾಗಿ ಶಿವಮೊಗ್ಗದ ಕಿಶನ್ ಎಂಬತಕ್ಕಂಥವರಿಗೆ, ತಿಪಟೂರಿನ ಶರತ್ ಅವರಿಗೆ ಮತ್ತು ಗಿರೀಶ್ ಹಾಸನದವರಿಗೆ ಸಿಕ್ಕಿದೆ. ಇವರು 3 ಜನದ ಹೆಸರು ಯಾಕೆ ಹೇಳಿದೆ ಅಂದ್ರೆ, ತಿಪಟೂರಿನ ಶರತ್ ಮತ್ತು ಕಿಶನ್ ಅವರ ಲೇಖನವನ್ನು ನಾನು ಬರೆದಿದ್ದೆ ಪತ್ರಿಕೆಯಲ್ಲಿ, ಅವರ ಕ್ರೀಡಾ ಸಾಧನೆಗಳು. ಅದು ನಿಮಗೆ ಹಾಕಿದ್ದೆ ಅಂಪೆ ಟೈಮ್ಸ್ ಅಲ್ಲಿ, ನೀವು ಓದಿದ್ರಿ ಅಂತ ನಾನು ಅದನ್ನು ಭಾವಿಸ್ತೀನಿ. ಗಿರೀಶ್ ರವರು ಒಲಿಂಪಿಕ್ಸ್ ನಲ್ಲಿ ಪದಕವನ್ನು ಪಡೆದಿರ್ತಕ್ಕಂಥ ಹೈ ಜಂಪ್ ಹಾಸನದವರು, ಅವರು ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕ್ರೀಡೆ ಮನೋರಂಜನೆ ಕೊಡುತ್ತೆ, ಆರೋಗ್ಯವನ್ನು ಕೊಡುತ್ತೆ, ಜೊತೆಗೆ ಹೆಸರನ್ನ ಕೊಡುತ್ತೆ. ಕೆಲವು ವ್ಯವಸ್ಥೆಗಳಲ್ಲಿ ಏನಾಗಿದೆ ಅಂದ್ರೆ, ಕೆಲವು ಪೋಷಕರು ಕ್ರೀಡೆಗೆ ಹೋದ್ರೆ ನನ್ನ ಮಗ ಏನು ಸಾಧಿಸಕ್ಕಾಗೋದಿಲ್ಲ, ಓದಿನಲ್ಲಿ ಹಿಂದುಳಿತಾನೆ ಅಂತಕ್ಕಂಥ ಒಂದು ಸಣ್ಣ ಮನಸ್ಥಿತಿ ಅವರಲ್ಲಿದೆ. ಒಬ್ಬ ವ್ಯಕ್ತಿ ಕ್ರೀಡೆಯಲ್ಲಿ ಪಾಲ್ಗೊಂಡಾಗ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಬಲನಾಗಿರ್ತಾನೆ. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಒಂದು ಲೇಖನವನ್ನು ಬರೆದು ನಿಮ್ಮ ಗುಂಪಿನಲ್ಲಿ ನಾನು ಹಾಕಿದ್ದೆ. ಎಷ್ಟು ಜನ ನೋಡಿದ್ರಿ ಅದನ್ನ? ನಿಮ್ಮ ವಾಟ್ಸಪ್ ಗುಂಪಿನಲ್ಲಿ ನಾನು ಹಾಕಿದ್ದೆ. ಇವತ್ತು ನೋಡ್ರಿ, ಬೆಳಗ್ಗೆ ನಿಮಗೆ ಬರುವ ವಿಶೇಷ ತರಗತಿಗೆ ಬರುವ ತರಾತುರಿಯಲ್ಲಿ ನೀವು ಗಮನಿಸದಲ್ಲೇ ಇರ್ಬೋದು. ನಾನು ರಾತ್ರಿ 12:30 ಅದನ್ನ ನಿಮಗೆ ಶೇರ್ ಮಾಡಿದ್ದೀನಿ. ನಾನು ಅದರಲ್ಲಿ ಇದೆ, ಕ್ರೀಡೆ ಯಾಕೆ ನಮಗೆ ಬೇಕು, ಕ್ರೀಡೆ ಅಂತ ಏನೆಲ್ಲ ಲಭಿಸ್ತದೆ ಅಂತಕ್ಕಂಥದ್ದು. ಜೊತೆಗೆ ಆ ಲೇಖನ ಬರೆದಿದ್ದಂತ ಯಾರ್ಯಾರಿಗೆ ಅವಕಾಶ ಸಿಕ್ಕಿದೆ ಅಂತ. ಇದೆಲ್ಲ ಯಾಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕ್ರೀಡೆಯನ್ನು ನೀವು ವೈಯಕ್ತಿಕವಾಗಿ ತೆಗೆದುಕೊಂಡಾಗ, ಅದರಲ್ಲಿ ನಿಮಗೆ ವಿಶೇಷ ಆಸಕ್ತಿ ಇದ್ದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡ್ರೆ ನಿಮಗೆ ನೇಮು, ಫೇಮು ಮತ್ತೆ ನಿಮಗೆ ಎಕಾನಮಿಕಲಿ ಡೆವಲಪ್, ನಿಮ್ಗೊಂದು ಕೆಲಸ ಸಿಗುತ್ತೆ. ಈಗ ಅದಕ್ಕೆ ಅದಕ್ಕೆ ಒಂದು ಇದು ಮಾಡಿಬಿಟ್ಟಿದ್ದಾರೆ, ಸ್ಲ್ಯಾಬ್ ಏನಂತ ರಿಸರ್ವೇಶನ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ನೀವೆಲ್ಲರೂ ಕೂಡ ಕ್ರೀಡೆಯಲ್ಲಿ ಪಾಲ್ಗೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಅವಕಾಶಗಳು ಲಭ್ಯವಾದರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಕೀರ್ತಿಯನ್ನು ಗಳಿಸಿ ಶ್ರೀ ಸಂಸ್ಥೆಗೆ ಹೆಸರನ್ನು ತಂದುಕೊಡಬೇಕು ಅಂತೇಳಿ ನನ್ನ ಭಾವನೆ. ಹಾಗಾಗಿ ಸಾಧಕರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ನೀವು ನೋಡಬೇಕು. ಕಿಶನ್ ಅಂತ ಹೇಳಿದ್ನಲ್ಲ, ಅವರು ಶಿವಮೊಗ್ಗದವರು, ಅವರು ಕಣ್ಣಿಲ್ಲ, ಅವರಿಗೆ ಕಣ್ಣು ಸರಿ ಕಾಣೋದಿಲ್ಲ. ಶರತ್ತನ್ನ ಓಟಗಾರ, ಅವರು ಕೂಡ ಸರಿಯಾಗಿ ಕಣ್ಣು ಕಾಣೋದಿಲ್ಲ. ಇವರೆಲ್ಲ ವಿಕಲಾಂಗರು. ಗಿರೀಶನ್ ಅವರು ಫಿಸಿಕಲಿ ಅವ್ರ ಕಾಲು ಹ್ಯಾಂಡಿಕ್ಯಾಪ್ಟ್ ಅವರು. ಹಾಗಾಗಿ ನೀವೆಲ್ಲ ಕೂಡ ನಿಮ್ಮೆಲ್ಲ ಅಂಗಾಂಗಗಳು ಚೆನ್ನಾಗಿದ್ದಾವೆ. ನೀವು ಸರಿಯಾದ ರೀತಿಯಲ್ಲಿ ಆಟವನ್ನ ನೀವು ವೈಯಕ್ತಿಕವಾಗಿ ತಗೊಂಡು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಗಳಿಸಕ್ಕಾಗಲಿಲ್ಲ, ಆರೋಗ್ಯಕ್ಕಾಗಿ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಈಗ ಒಂದು ಗೃಹಪಾಠವನ್ನ ಕೊಡ್ತೀನಿ. ಹಾಗೂ ನೀವೆಲ್ಲರೂ ಕೂಡ ಚಟುವಟಿಕೆಗೆ ನೀವು ಸಿದ್ಧರಾಗಿ ಬರಬೇಕು. ಚಟುವಟಿಕೆಯನ್ನ
ಮಾಡಿಸಲಿದ್ದೀನಿ. ಈಗ ಪ್ರಶ್ನೆ ಸಂಖ್ಯೆ 1 ಗೃಹಪಾಠ. ಯಾವುದಾದರೂ ಎರಡು ರಾಷ್ಟ್ರೀಯ ವಾಲಿಬಾಲ್ ಆಟಗಾರರ ಟಿಪ್ಪಣಿ ಬರೆಯಿರಿ. ಇದು ಪ್ರಶ್ನೆ ಸಂಖ್ಯೆ 1. ಎರಡನೇದು, ಯಾವುದಾದರೊಬ್ಬ ಅಂತಾರಾಷ್ಟ್ರೀಯ ಆಟಗಾರರ ಟಿಪ್ಪಣಿ ಬರೆಯಿರಿ. ಈ ಎರಡು ಗೃಹಪಾಠಗಳನ್ನ ನೀವು ಬರ್ಕೊಂಡು ಬರ್ರಿ ಅಂತ ಹೇಳ್ತಾ, ಇಲ್ಲಿಗೆ ನಾನು ವಾಲಿಬಾಲ್ ತಾತ್ವಿಕ ಪಾಠ ಬೋಧನೆಯ 2ನೇ ಪಾಠವನ್ನ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಈ ಒಂದು ತಾತ್ವಿಕ ಪಾಠ ಬೋಧನೆಯಲ್ಲಿ ರವಿ ಸರ್ ಅವರು ವಿಡಿಯೋ ಚಿತ್ರೀಕರಣ ಮಾಡಿದ್ರಿ. ನೀವು ಕೂಡ ಬಹಳ ಚಟುವಟಿಕೆಯಿಂದ ನಮ್ಮೊಟ್ಟಿಗೆ ಇಂಟ್ರಾಕ್ಟ್ ಮಾಡಿದ್ದೀನಿ. ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ತರಗತಿ ನಿಮಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.